ನಮಸ್ಕಾರ ಸ್ನೇಹಿತರೆ, ಇಂದು ಶ್ರೀರಾಮನವಮಿಯ ಪವಿತ್ರ ದಿನ. ಶ್ರೀರಾಮನ ಸ್ಮರಣೆ ನಮ್ಮ ಜೀವನದಲ್ಲಿ ಶಾಂತಿ, ಧೈರ್ಯ ಮತ್ತು ಧರ್ಮದ ಮಾರ್ಗವನ್ನು ತೋರಿಸುತ್ತದೆ. ಈ ಶುಭ ದಿನದ ಪ್ರಯುಕ್ತ ಎಲ್ಲರಿಗೂ ಶ್ರೀರಾಮಚಂದ್ರನ ಆಶೀರ್ವಾದಗಳು ಇರಲಿ ಎಂದು ಹಾರೈಸುತ್ತಾ ಇಂದಿನ ವಿಡಿಯೋದಲ್ಲಿ ಶ್ರೀರಾಮನವಮಿಯ ಆಚರಣೆ ಮತ್ತು ಅದರ ಮಹತ್ವವನ್ನು ತಿಳಿಯೋಣ. ಪೌರಾಣಿಕ ನಂಬಿಕೆಗಳಲ್ಲಿ ಇರುವಂತೆ ಮತ್ತು ಸಂಬಂಧಿತ ಗ್ರಂಥಗಳಲ್ಲಿ ದೊರೆಯುವಂತೆ ಹಾಗೂ ಭಾರತೀಯ ಸಂಸ್ಕೃತಿ ಅನುಸಂಧಾನದ ಕಾಲಗಣನಾ ಶಾಸ್ತ್ರ ಹಿಂದೂ ಪಂಚಾಂಗದ ಆಧಾರಿತದಂತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಶ್ರೀರಾಮರು ಜನಿಸಿರುತ್ತಾರೆ ಎಂಬ ಅಚಲವಾದ ಪ್ರತೀತಿಯೂ ಇರುತ್ತದೆ. ಅದರಂತೆ ಈ ದಿನವನ್ನು ನಾವುಗಳು ಶ್ರೀರಾಮನವಮಿ ಎಂದು ಪ್ರತಿ ವರ್ಷವೂ ಕೂಡ ಆಚರಿಸುತ್ತೇವೆ. ಶ್ರೀರಾಮಚಂದ್ರರು ಮಧ್ಯಾಹ್ನ ಸುಮಾರು 12ರಿಂದ 1 ಗಂಟೆಯೊಳಗಿನ ನಡುವಿನ ಸಮಯದಲ್ಲಿ ಜನಿಸಿದ್ದಾರೆಂದು ಹೇಳಲಾಗುತ್ತದೆ. ಈ ಕಾರಣಕ್ಕಾಗಿ ಶ್ರೀರಾಮನವಮಿಯ ಆಚರಣೆಯನ್ನು ಪ್ರತಿ ವರ್ಷವೂ ಕೂಡ ಸಾಮಾನ್ಯವಾಗಿ ಮಧ್ಯಾಹ್ನದ ಸಮಯದಲ್ಲಿಯೇ ಆಚರಿಸಲಾಗುತ್ತದೆ. ನವರಾತ್ರಿಯ 9 ದಿನಗಳಲ್ಲಿ ಮಾತೆ ದುರ್ಗೆಯ 9 ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತದೆ ಮತ್ತು ಕೊನೆಯದಾಗಿ ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಮನೆಗಳು ಹಾಗೂ ದೇವಾಲಯಗಳಲ್ಲಿ ಶ್ರೀರಾಮ ಮತ್ತು ಸೀತೆಯರನ್ನು ಸಂಪೂರ್ಣ ವಿಧಿವಿಧಾನಗಳ ಅನುಸಾರದಂತೆ ಬಹಳ ಶ್ರದ್ಧೆ ಮತ್ತು ಭಕ್ತಿಭಾವಗಳ ಮೂಲಕ ಪೂಜಿಸಲಾಗುತ್ತದೆ. ಹಾಗೆಯೇ ಶ್ರೀರಾಮನವಮಿಯಂದು ಆ ಸಂಬಂಧಿತ ಪೂಜಾ ಕಾರ್ಯಕ್ರಮಗಳು ಸಂಪೂರ್ಣಗೊಂಡ ತದನಂತರದಲ್ಲಿ ಪ್ರಸಾದದ ರೂಪದಲ್ಲಿ ಕೋಸಂಬರಿ ಮತ್ತು ಖರ್ಜೂರದ ಹಣ್ಣು, ಬೆಲ್ಲಗಳ ಮಿಶ್ರಿತ ಪಾನಕ ಹಾಗೂ ನೀರು ಮಜ್ಜಿಗೆ ಇವುಗಳನ್ನು ಸ್ವೀಕರಿಸಲು ಸಾರ್ವಜನಿಕವಾದಂತೆ ಬಹುತೇಕವಾಗಿ ಎಲ್ಲ ಕಡೆಗಳಲ್ಲಿಯೂ ಅವುಗಳನ್ನು ವಿತರಿಸಲಾಗುತ್ತದೆ. ಶ್ರೀರಾಮನವಮಿ 2026ರ ಆಚರಣೆ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ಆಧಾರಿತವಾದ ಶ್ರೀರಾಮನವಮಿಯ ಆಚರಣೆಯು ಮಾರ್ಚ್ 27, 2026ರ ಶುಕ್ರವಾರದಂದು ಮಧ್ಯಾಹ್ನದ ಸಮಯದಲ್ಲಿ ಆಚರಿಸಲಾಗುತ್ತಿದೆ. ಶ್ರೀರಾಮನವಮಿಯ ಮಹತ್ವ. ಪೌರಾಣಿಕ ನಂಬಿಕೆಗಳಲ್ಲಿ ಇರುವಂತೆ ಶ್ರೀರಾಮನು ಶ್ರೀ ವಿಷ್ಣುವಿನ 7ನೆಯ ಅವತಾರವೂ ಆಗಿರುತ್ತದೆ ಎಂದು ಹೇಳಲಾಗುತ್ತದೆ. ತ್ರೇತಾಯುಗದಲ್ಲಿ ಭೂಮಿಯ ಮೇಲೆ ರಾಕ್ಷಸ ಶಕ್ತಿಗಳ ಮತ್ತು ದುಷ್ಟ ಜನಗಳ ಅಟ್ಟಹಾಸವು ಮಿತಿಮೀರಿದಾಗ ಶ್ರೀ ವಿಷ್ಣುವು ರಾಜ ದಶರಥನ ಮತ್ತು ತಾಯಿ ಕೌಸಲ್ಯ ದೇವಿ ಇವರುಗಳ ಸುಪುತ್ರನಾಗಿ ಜನಿಸಿದನು. ಈ ದಿನವು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೆಯ ದಿನವಾಗಿತ್ತು ಎಂಬುದು ಧಾರ್ಮಿಕ ನಂಬಿಕೆಯೂ ಆಗಿರುತ್ತದೆ. ಧರ್ಮವನ್ನು ರಕ್ಷಿಸಲು ಮತ್ತು ಉತ್ತಮ ನಡತೆಯ ಮಾದರಿಯನ್ನು ಹೊಂದಿಸಲು ಅವರು ತಮ್ಮ ಇಡೀ ಜೀವನವನ್ನು ಪಣಕ್ಕಿಟ್ಟರು. ಅವರು ತಮ್ಮನ್ನು ತಾವು ಆದರ್ಶ ಪುರುಷ ಎಂದು ಜೀವನದುದ್ದಕ್ಕೂ ಯಾವುದೇ ರೀತಿಯಲ್ಲಿಯೂ ಕೂಡ ಚ್ಯುತಿಯು ಬಾರದಂತೆ ನೋಡಿಕೊಂಡರು. ಈ ಕಾರಣದಿಂದ ಅವರನ್ನು ಮರ್ಯಾದ ಪುರುಷೋತ್ತಮ ಶ್ರೀರಾಮ ಎಂದು ಯಾವಾಗಲೂ ಸಹ ಕರೆಯಲಾಗುತ್ತದೆ. ಯಾವುದೇ ಕಷ್ಟದಲ್ಲಿಯೂ ಕೂಡ ಶ್ರೀರಾಮಚಂದ್ರರು ಧರ್ಮ ಮಾರ್ಗವನ್ನು ಅರ್ಧಕ್ಕೆ ಬಿಡದೆ ಸಮಾಜದ ಮುಂದೆ ತಾನೊಬ್ಬ ಪರಿಪೂರ್ಣವಾದ ವ್ಯಕ್ತಿ ಎಂದು ಸಾಬೀತುಪಡಿಸಿದರು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ವಿಡಿಯೋವನ್ನು ಮನಸಾರೆ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಅಮೂಲ್ಯ ಬೆಂಬಲ ಮತ್ತು ಪ್ರೋತ್ಸಾಹಕ್ಕೆ ನಾನು ಸದಾ ಕೃತಜ್ಞಳಾಗಿದ್ದೇನೆ. ಇಂತಹ ಇನ್ನಷ್ಟು ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸಹಕಾರ ವಿಪಿ ಆರಾಧ್ಯ, ಮೈಸೂರು. ನಿರೂಪಣೆ ಹೇಮಾ ಶಿವಪ್ರಕಾಶ್, ಬೆಂಗಳೂರು.